ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 39 ದಿನಗಳು ಕಳೆದಿದೆ. ಒಂಟಿತನ, ಮಾನಸಿಕ ವೇದನೆಯಿಂದ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಇದರ ನಡುವೆ ನಿನ್ನೆ ಪತ್ನಿ ಮತ್ತು ಪುತ್ರ ಜೈಲಿಗೆ ಭೇಟಿ ನೀಡಿ ದಾಸನಿಗೆ ಧೈರ್ಯ ತುಂಬಿದ್ದಾರೆ. ಮತ್ತೊಂದೆಡೆ ಮನೆ ಊಟಕ್ಕಾಗಿ ಸಲ್ಲಿಸಿದಂತ ಅರ್ಜಿ ವಾಪಸ್ ಪಡೆದಿರುವುದು ಅಚ್ಚರಿಯನ್ನು ಮೂಡಿಸಿದೆ. ದರ್ಶನ್ ಭೇಟಿಯಾಗಿ ಧೈರ್ಯ ಹೇಳಿದ ಪತ್ನಿ ಮಗನ ನೋಡ್ತಿದ್ದಂತೆ ಅಪ್ಪಿ ಕಣ್ಣೀರಿಟ್ಟ ದಾಸ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವಂತಹ ನಟ ದರ್ಶನ್ಗೆ ಜೈಲು ಜೀವನ ಸಾಕಾಗಿ ಹೋಗಿದೆ. ಜೈಲೂಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ. ಒಂದೊಂದು ಕ್ಷಣ ಕಳೆಯೋದು ವರ್ಷಗಳೇ ಕಳೆದಂತಾಗ್ತದೆ. ಕಂಬಿ ಹಿಂದೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಿರೋ ದರ್ಶನ್ಗೆ ಕುಟುಂಬಸ್ಥರು ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಸಹೋದರ ದಿನಕರ್ ಮತ್ತೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. ಪ್ರೀತಿಯ ಮಗನ ಮುಖ ನೋಡ್ತಿದ್ದಂತೆ ದರ್ಶನ್ ಕಣ್ಣೀರಾಗಿದ್ರು. ಮಗನ ಅಪ್ಪಿ ಮುದ್ದಾಡಿದ್ರು. ತೊಡಿ ಮೇಲೆಯೇ ಕೂರಿಸಿಕೊಂಡು ಪ್ರೀತಿಯಿಂದ ಮಾತನಾಡಿಸಿದ್ರು. ಅಪ್ಪ ಮಗನ ವಾತ್ಸಲ್ಯ ಕಂಡು ವಿಜಯಲಕ್ಷ್ಮಿ ಭಾವುಕರಾದ್ರು. ಎಲ್ಲಾ ಸಂಕಷ್ಟಗಳು ದೂರಾಗಿ ಪತಿ ಜೈಲಿನಿಂದ ಬೇಗ ರಿಲೀಸ್ ಆಗ್ಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ರು. ನವಚಂಡಿಕಾ ಯಾಗ ಮಾಡಿಸಿ ಸಂಕಲ್ಪ ಮಾಡಿಕೊಂಡಿದ್ರು. ದೇವಿಯ ಪ್ರಸಾದವನ್ನ ಜೊತೆಯಲ್ಲೇ ತಂದಿದ್ದ ವಿಜಯಲಕ್ಷ್ಮಿ ದರ್ಶನ್ಗೂ ಕೊಟ್ರು. ಮನೆ ಊಟಕ್ಕೆ ಮನವಿ, ಅರ್ಜಿ ವಾಪಸ್. ಇನ್ನು ಜೈಲೂಟ ತಿನ್ನೋಕಾಗದೆ ದರ್ಶನ್ ಮನೆ ಊಟಕ್ಕೆ ಅವಕಾಶ ನೀಡುವಂತೆ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಆದರೆ ತಾಂತ್ರಿಕ ಕಾರಣದಿಂದಾಗಿ ದಚ್ಚು ಪರ ವಕೀಲರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಾಪಸ್ ಪಡೆದಿದ್ದಾರೆ. ಮತ್ತೊಂದು ಅರ್ಜಿ ಸಲ್ಲಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ರಾಮು, TV9 ಆನೇಕಲ್.